ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 10, 10ನೇ ಅಧ್ಯಾಯ 24ನೇ ವಚನದಿಂದ 48ನೇ ವಚನಗಳವರೆಗೆ ಇರುವ ವಾಕ್ಯ ಭಾಗ. ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 10, ವರ್ಸಸ್ 24 ಥ್ರೂ 48. ಇಲ್ಲಿ ನಾವು ಈ ವಾಕ್ಯ ಭಾಗದಲ್ಲಿ ಜೀವನ ಮತ್ತು ಸೇವೆಗೆ 16 ಪಾಠಗಳು, 16 ಲೆಸನ್ಸ್ ಫಾರ್ ಲೈಫ್ ಆ್ಯಂಡ್ ಮಿನಿಸ್ಟ್ರಿ. ಅಪೊಸ್ತಲರ 10ನೇ ಅಧ್ಯಾಯ 24ರಿಂದ 48 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಜೀವನ ಮತ್ತು ಸೇವೆಗೆ ಇರುವಂಥ ಸೇವೆಗಾಗಿ 16 ಪಾಠಗಳು, 16 ಲೆಸನ್ಸ್. ಮೊದಲನೇದಾಗಿ ನಾವು ನೋಡುವಾಗ ನಾಟ್ ರಿಸೀವಿಂಗ್ ಆನರ್, ನಾಟ್ ರಿಸೀವಿಂಗ್ ಆನರ್ ಅಂದರೆ ಮಾನವನ್ನು ಸ್ವೀಕರಿಸದೇ ಇರುವುದು. ಯಾಕಂತ ಹೇಳಿದರೆ, ಕೊರ್ನೇಲ್ಯನ ಮನೆಗೆ ಈಗ ಪೇತ್ರನು ಬಂದಿದ್ದಾನೆ. ಸುಮಾರು 54 ಕಿಲೋಮೀಟರ್ ಪ್ರಯಾಣ ಮಾಡಿ, ಹೌದು, ಯೋಪದಲ್ಲಿದ್ದಂಥ ಆ ಪೇತ್ರನು ಈಗ ಕೈಸರ್ಯಕ್ಕೆ ಬಂದಿರುವಾಗ ಈಗಾಗಲೇ ಕೊರ್ನೇಲ್ಯನು ಕಾಯ್ತಾ ಇದ್ದಾನೆ. ತನ್ನದೇ ಆದ ರೀತಿಯಲ್ಲಿ ಪೇತ್ರನನ್ನು ನೋಡಿದ ತಕ್ಷಣ ಕೊರ್ನೇಲ್ಯನು ಏನು ಮಾಡ್ತಾನೆ, ಅವನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ ರೀ. ಆ ರೀತಿಯಾಗಿ ಮಾಡಿದ ಮೇಲೆ ಏನಾಗ್ತದೆ, ಪೇತ್ರನು ಅವನನ್ನು ಮೇಲಕ್ಕೆ ಎಬ್ಬಿಸಿ, ಅಪೊಸ್ತಲರ 10ನೇ ಅಧ್ಯಾಯ 26ನೇ ವಚನ, ಎದ್ದೇಳು, ನಾನು ಒಬ್ಬ ಮನುಷ್ಯನೇ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಮಾನವನ್ನು ಕೊಡಲಿಕ್ಕೆ ಕೊರ್ನೇಲ್ಯನು ಬಂದಾಗ ಪೇತ್ರನು ಅದನ್ನು ಸ್ವೀಕಾರ ಮಾಡಲಿಲ್ಲ. ಯಾಕಂದರೆ ಯೋಹಾನ 5ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸು ಸ್ವಾಮಿ ತಮ್ಮ ಬಗ್ಗೆ ಹೇಳಿದ ಮಾತು ಏನಂದರೆ, ನಾನು ಮಾನವನ್ನು ಅಂಗೀಕರಿಸುವುದಿಲ್ಲ ಅಂತ ಹೇಳ್ಬಿಟ್ಟು, ಐ ರಿಸೀವ್ ನಾಟ್ ಆನರ್. ಆತನು ಮಾನವನ್ನು ಹುಡುಕಲಿಲ್ಲ, ಮಾನವನ್ನು ಸ್ವೀಕರಿಸಲಿಲ್ಲ. ಆದರೂ ಯೋಗ್ಯನಾತನು, ಹಿ ಈಸ್ ವರ್ದಿ ಫಾರ್ ಆಲ್. ನಮ್ಮ ಕರ್ತನಾದ ಯೇಸು ಆದರೂ ಕೂಡ ಸ್ವೀಕಾರ ಮಾಡಲಿಲ್ಲ ಅಥವಾ ಹುಡುಕಲಿಲ್ಲ. ಆದ ಕಾರಣ ಆ ಕರ್ತನ, ಆ ಯೇಸುವಿನ ಹಿಂಬಾಲಕನಾದಂಥ, ನಾಯಕನಾದಂಥ ಪೇತ್ರನು ಕೂಡ ಅದೇ ರೀತಿಯಾಗಿ ತನ್ನ ಗುರುವಿನಂತೆಯೇ ಇರುವಂಥದ್ದು ಬಹಳ ಒಂದು ಆಶ್ಚರ್ಯ ಮತ್ತು ಅನ್ವಯಕ್ಕೆ ಯೋಗ್ಯ. ಎರಡನೇದಾಗಿ ಅಪೊಸ್ತಲರ 10ನೇ ಅಧ್ಯಾಯ 24ರಿಂದ 48 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಜೀವನ ಮತ್ತು ಸೇವೆಗಾಗಿ 16 ಪಾಠಗಳು. ಅದರಲ್ಲಿ ಒಂದನ್ನು ನಾವು ನೋಡಿಕೊಂಡಿದ್ದಾಯಿತು, ಇನ್ನು 15 ಪಾಠಗಳಿದೆ, ಬೇಗನೆ ನಾವು ನೋಡೋಣ. ಅದೇನಂತ ಹೇಳಿದರೆ, ಇಂದು 2ನೇ ಪಾಠ ಅವನಿಗೆ ಅಂದರೆ ಪೇತ್ರನಿಗೆ ಆಗಿದ್ದು ಏನಂತ ಹೇಳಿದರೆ, ಯಾರನ್ನು ಅಶುದ್ಧ ಅಂತ ಕರೆಯಬಾರದು. ಕಾಲ್ ನೋ ಒನ್ ಆ್ಯಸ್ ಅನ್ಕ್ಲೀನ್, ಯಾರನ್ನೂ ಅಶುದ್ಧ ಅಂತ ಕರೆಯಬಾರ್ದು ಎಂಬಂಥ 2ನೇ ಪಾಠ ಜೀವನಕ್ಕೂ ಸೇವೆಗಾಗಿ ಪೇತ್ರನು ಕಲಿತಿರುವಂಥದ್ದನ್ನು ಅಪೊಸ್ತಲರ 10:28ರಲ್ಲಿ ಕೊರ್ನೇಲ್ಯನ ಹತ್ರ ಹೇಳ್ತಾನೆ, ದೇವರು ನನಗೆ ಅದನ್ನು ತೋರಿಸಿಕೊಟ್ಟಿದ್ದಾನೆ. ಅಂದರೆ ಡೆಮೋ, ಆ ಒಂದು ದರ್ಶನದಿಂದ ತೋರಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಮೂರನೇದಾಗಿ ನೋ ದ ರೀಸನ್, 29ನೇ ವಚನ, ಅಪೊಸ್ತಲರ 10ನೇ ಅಧ್ಯಾಯ, ಆಕ್ಟ್ಸ್ ಚಾಪ್ಟರ್ 10 ವರ್ಸ್ 29. ಈಗ ಪೇತ್ರ ಮತ್ತು ಕೊರ್ನೇಲ್ಯ ಇಬ್ಬರು ಭೇಟಿಯಾಗಿದ್ದಾರೆ ಮತ್ತು ನನ್ನನ್ನು ಕರೆ ಕಳಿಸಿದ ಕಾರಣ ತಿಳಿಯಬಹುದು ಅಂತ ಹೇಳ್ತಾನೆ ರೀ. ಯಾಕಂತ ಹೇಳಿದ್ರೆ ಈಗ ಕೊರ್ನೇಲ್ಯನು ಒಬ್ಬನೇ
ಕರೆದಿದ್ದಾನೆ ಅಂದ್ಕೊಂಡು ಬಂದರೆ ಅಥವಾ ಅವನ ಕುಟುಂಬದವರಷ್ಟೇ ಅಂತ ದೊಡ್ಡ ಗುಂಪೆ ಒಳಗೆ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಎಷ್ಟು ಜನರಂತ ಗೊತ್ತಿಲ್ಲ, ಅಂದರೆ ದೊಡ್ಡ ಗುಂಪೆ ಅವನ ಮನೆಯೊಳಗೆ, ದೊಡ್ಡ ಗುಂಪು ಕಾಯ್ತಾ ಇದ್ದಾರೆ. ಈಗ ಪೇತ್ರನು ಬಂದುಬಿಟ್ಟಿದ್ದಾನೆ, ಈಗ ನನ್ನನ್ನು ಕರೆ ಕಳಿಸಿದ ಕಾರಣ ಏನು? ಈಗ ನೋಡ್ರಿ, ಈಗ ದರ್ಶನ ಒಂದು ಸಿಕ್ಕಿದೆ ಮತ್ತು ಇದರ ಅರ್ಥ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರುವಾಗ ಪವಿತ್ರ ಆತ್ಮ ಬೇರೆ ಮಾತಾಡಿದ್ದಾಯಿತು. ಅದಲ್ಲದೆ ಕೊರ್ನೇಲಿಯನು ಕಳಿಸಿದಂಥ ವ್ಯಕ್ತಿಗಳ ಮುಖಾಂತರವಾಗಿ ಪೇತ್ರನನ್ನು 10ನೇ ಅಧ್ಯಾಯ 21ನೇ ವಚನದಲ್ಲಿ ನೀವು ಬಂದಿರುವ ಕಾರಣವೇನಂತ ಅಲ್ಲಿ ಸ್ವಲ್ಪ ಕಾರಣ ತಿಳ್ಕೊಳ್ತಾನೆ. ಈಗ ಡೈರೆಕ್ಟಾಗಿ ನೇರವಾಗಿ ಕೊರ್ನೇಲಿಯನ ಹತ್ರನೇ ನನ್ನನ್ನು ಕರೆ ಕಳಿಸಿದ ಕಾರಣ ತಿಳಿಯಬಹುದು ಅಂತ ಹೇಳ್ತಾನೆ. ಅಂದರೆ ಪೇತ್ರ ಎಷ್ಟು ಡೀಟೇಲ್ ಆಗಿ ಕ್ಲಿಯರ್ ಮಾಡ್ಕೊಳ್ತಾನೆ, ಸ್ಪಷ್ಟ ಮಾಡ್ಕೊಳ್ತಾನೆ, ಸರಿಪಡಿಸ್ಕೊಳ್ತಾನೆ, ಅಥವಾ ಮಾತುಕತೆ ಸರಿಯಾಗಿದೆ. ಇದು 3ನೇ ಒಂದು ಪಾಠ. ನೋ ದ ರೀಸನ್, ಕಾರಣ ಚೆನ್ನಾಗಿ ತಿಳ್ಕೋಬೇಕು. 4ನೇದಾಗಿ ಇನ್ನೊಂದು, ಕೊರ್ನೇಲಿಯನು ತನ್ನ ಸಾಕ್ಷಿಯನ್ನು ಪೇತ್ರನಿಗೆ ಹೇಳ್ತಾ ಇರುವಾಗ 4 ದಿನಗಳ ಹಿಂದೆ ಮಧ್ಯಾಹ್ನ 3 ಗಂಟೆಗೆ ಒಂದು ದರ್ಶನ ಆಯಿತು ಮತ್ತು ಆ ಸಂದರ್ಭದಲ್ಲಿ ಒಬ್ಬ ದೇವದೂತನು ಬಂದು 31ನೇ ವಚನ ಅಪೊಸ್ತಲಕೃತ್ಯ 10:31, ಕೊರ್ನೇಲಿಯನೇ, ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾರೆ ಅಂತ ಹೇಳಿದಾಗ ಅದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದ್ರೆ, ಗಾಡ್ ಹಿಯರ್ಸ್ ಪ್ರೇಯರ್ಸ್ ಆಫ್ ಅನ್ಬಿಲೀವರ್ಸ್. ರಕ್ಷಣೆ ಹೊಂದದ ವ್ಯಕ್ತಿಗಳ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳ್ತಾರೆ ಅನ್ನುವಂಥ ಒಂದು 4ನೇ ಪಾಠ ಜೀವನ ಮತ್ತು ಸೇವೆಗಾಗಿ. 5ನೇದಾಗಿ 32ನೇ ವಚನ, ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 32ನೇ ವಚನದಲ್ಲಿ, ಪೇತ್ರನೆಂದು ಹೆಸರಿನ ಸೀಮೋನನನ್ನು ಕರೆದುಕೊಂಡು ಬರಲು ಯೋಪಕ್ಕೆ ಕಳಿಸು ಅಂತ ದೇವದೂತನು ಹೇಳ್ದ ಅಂತ ಹೇಳ್ಬಿಟ್ಟು, ಈಗ ಪೇತ್ರನಿಗೆ ದೇವದೂತನು ಏನು ಹೇಳಿದ್ದನ್ನು ಕೊರ್ನೇಲಿಯನು ಹೇಳ್ತಿದ್ದಾನೆ. ಮತ್ತು ಸಮುದ್ರ ತೀರದಲ್ಲಿರುವ ಚರ್ಮಕಾರ ಸೀಮೋನ್ನ ಮನೆಯಲ್ಲಿ ಅವನು ಇಳ್ಕೊಂಡಿದ್ದಾನೆ. ಅಡ್ರೆಸ್, ದೇವದೂತನು ಪೇತ್ರನ ಅಡ್ರೆಸ್ ಕೂಡ ಕೊಟ್ಬಿಟ್ಟ. ಎಲ್ಲಿ? ಕೇರ್ ಆಫ್ ಸೈಮನ್ ದ ಟ್ಯಾನರ್, ಅಂದರೆ ಚರ್ಮಕಾರ ಸೀಮೋನ್ನ ಮನೆ. ಮತ್ತು ಅದು ಎಲ್ಲಿದೆ? ಕ್ರಾಸ್ ಇಲ್ಲ, ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸು ಅಂತ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಇರೋದಿಲ್ಲ, ಯಾಕಂದ್ರೆ ಸಮುದ್ರದ ತೀರದಲ್ಲಿ ಮತ್ತು ಊರು ಯೋಪದಲ್ಲಿ. ಮತ್ತು ಆ ರೀತಿಯಾಗಿರುವಾಗ ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ದೇವದೂತನು ಸುವಾರ್ತೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಈಗ ಎಷ್ಟನೇ ದಿನ ಆಯಿತು? ಅಪೊಸ್ತಲಕೃತ್ಯ 10:30ನೇ ವಚನದ ಪ್ರಕಾರ 4 ದಿನಗಳಾಯಿತು. 4 ದಿನವೂ ಇವರು ಸುವಾರ್ತೆ ಕೇಳಲಿಲ್ಲ. 4 ದಿನದ ಹಿಂದೆ ಈಗ ದೇವದೂತನು ಮಾತಾಡಿದ್ದಾಯಿತು, ಹೇಳ್ಬಿಡ್ಬೋದಾಗಿತ್ತು. ಯಾಕೆ 4 ದಿನ ಟೈಮ್ ವೇಸ್ಟ್ ಅಂತ ನಮ್ಗೆ ಅನಿಸ್ಬೋದು, ನನಗೆ ಅನಿಸ್ಬೋದು. 4 ದಿನ ಲೇಟ್ ಆದರೂ ಮನುಷ್ಯನೇ ಬಂದು ಸುವಾರ್ತೆಯನ್ನು ಸಾರಬೇಕು, ವಿಶ್ವಾಸಿಯೇ ಬಂದು ಸುವಾರ್ತೆಯನ್ನು ಸಾರಬೇಕು. ಪವಿತ್ರಾತ್ಮನು ನಾನೇ ಕಳಿಸಿದ್ದವ್ರನ್ನ ಅಂತ ಹೇಳ್ಬಿಟ್ಟು ಪವಿತ್ರಾತ್ಮನ 10ನೇ ಅಧ್ಯಾಯ 19ನೇ ವಚನ ಅಪೊಸ್ತಲಕೃತ್ಯದಲ್ಲಿ ಪವಿತ್ರಾತ್ಮನು ಮಾತಾಡಿದ್ದಾಗ್ಯೂ ಪವಿತ್ರಾತ್ಮನ ಸುವಾರ್ತೆಯನ್ನು ಹೇಳ್ತಾ ಇಲ್ಲ. ಆಶ್ಚರ್ಯ. 6ನೇದಾಗಿ, ಈಗ ಕೊರ್ನೇಲಿಯನು ಪೇತ್ರನ ಕೇಳಿದ ಪ್ರಶ್ನೆಗೆ, ಪೇತ್ರ ಏನಂತ ಪ್ರಶ್ನೆ ಕೇಳಿದ? ನನ್ನನ್ನು ಕರೆ ಕಳಿಸಿದ ಕಾರಣ ತಿಳಿಯಬಹುದೋ ಅಂತ 29ನೇ ವಚನದಲ್ಲಿ ಪೇತ್ರನು ಕೊರ್ನೇಲಿಯನಿಗೆ ಕೇಳಿದಾಗ, ಕೊರ್ನೇಲಿಯನು ಇನ್ನೂ ಮಾತಾಡ್ತಾ ಇದ್ದಾನೆ. 33ನೇ ವಚನದಲ್ಲಿ ಕೊರ್ನೇಲಿಯನು ಹೇಳ್ತಾನೆ, ಕರ್ತನು ನಮಗೆ, ನೀನು ಬಂದಿದ್ದು ಒಳ್ಳೆಯದಾಯಿತು, ಕರ್ತನು ನಮಗೆ ಏನು ಹೇಳಬೇಕೆಂದು ನಿನಗೆ
ಆಜ್ಞಾಪಿಸಿರುವನೋ ಅದನ್ನೆಲ್ಲ ನಮಗೆ ಹೇಳು ಅಂತ ಹೇಳ್ತಾನೆ ರೀ. ಆದರೆ ಕೊರ್ನೇಲಿಯನನ್ನು ಕಳಿಸಿದಂಥ ವ್ಯಕ್ತಿಗಳು ಹೋಗಿದ್ರಲ್ಲ, ಕೊರ್ನೇಲಿಯನ ಪರಿಚಾರಕರಲ್ಲಿ ನಂಬಿಗಸ್ತನಾದ ಒಬ್ಬ ಸೈನಿಕನು ಪ್ಲಸ್ ಇನ್ನು ಇಬ್ಬರು ಸೇವಕರು ಅವರೆಲ್ಲ ಹೋಗಿದ್ದಾಗ ಅವ್ರು ಹೇಳಿದ್ದು ಸ್ವಲ್ಪ ವ್ಯತ್ಯಾಸ ಇದೆ. 22ನೇ ವಚನ ಅಪೊಸ್ತಲಕೃತ್ಯ 10:27, ನೀನು ಹೇಳುವಂಥದ್ದನ್ನು ಕೇಳಲಿಕ್ಕೆ ನಿನ್ನನ್ನು ಅಲ್ಲಿಗೆ ಕರೆಸಬೇಕಂತ ಹೇಳ್ಬಿಟ್ಟು ಒಬ್ಬ ದೇವದೂತನು ಹೇಳ್ದ ಅಂತ ಅವರು ಹೇಳ್ತಾರೆ. ಆದರೆ ಕೊರ್ನೇಲಿಯನಿಗೆ ಏನು ಹೇಳ್ತಿದ್ದಾನೆ, ದೇವರು ನಿಮ್ಮ ಮುಖಾಂತರ ಏನು ಹೇಳ್ತಾರೆ ಅದನ್ನು ಹೇಳಿ ನಾವು ಕಾಯ್ತಾ ಇದ್ವಿ ಅನ್ನುವಂಥ ಮಾತನ್ನು ಹೇಳ್ತಾನೆ ರೀ. ಅದು 6ನೇ ಪಾಠ, ಜೀವನಕ್ಕೂ ಸೇವೆಗೂ ದೇವರು ಏನು ಹೇಳ್ತಾರೆ ಅದನ್ನು ಕೇಳಿ ಬಯಸ್ತೇವೆ. ವಾವ್ ವಾವ್, ವಾಂಟ್ ಟು ಹಿಯರ್ ವಾಟ್ ಗಾಡ್ ಹ್ಯಾಸ್ ಟು ಸೇ ಥ್ರೂ ಯು. 7ನೇದಾಗಿ ಇನ್ನೊಂದು ಮಾತನ್ನು ಕೊರ್ನೇಲಿಯನ್ ಹೇಳ್ತಾನೆ, ನನಗೆ ಅದು ಇಷ್ಟ. ಅದೇನಂತ ಹೇಳಿದ್ರೆ, ಕರ್ತನು ನಮಗೆ ಏನು ಹೇಳಬೇಕೆಂದು ನಿನಗೆ ಆಜ್ಞಾಪಿಸಿರುವನೋ ಅದೆಲ್ಲವನ್ನು ಕೇಳಲು ಇಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿದ್ದೇವೆ. ವಾವ್, ನನ್ನ ಮನೆಯಲ್ಲಿ ಸೇರಿದ್ದೇವೆ ಅಂದಿಲ್ಲ, ಕುಟುಂಬವಾಗಿ ಸೇರಿದ್ದೇವೆ ಅನ್ನಲಿಲ್ಲ ಕೊರ್ನೇಲಿಯನ್. ದೇವರ ಸನ್ನಿಧಿ, ದೇವರ ಸನ್ನಿಧಿ ದೇವಾಲಯದಲ್ಲಿ ಅಷ್ಟೇ ಅಂತ ತಿಳ್ಕೊಂಡಿದ್ವಲ್ಲ ನಾನು. ಅದರ ಕೊರ್ನೇಲಿಯನ್ ನೋಡ್ರಿ, ತನ್ನ ಮನೆಯಲ್ಲಿ ಕೂಡ ದೇವರ ಸನ್ನಿಧಿ ಇದೆ ಎಂಬಂಥ ಒಂದು ಮಾತನ್ನು ಹೇಳ್ತಾನೆ. ಗ್ರೇಟ್. ಅದನ್ನು ನಾವು 10ನೇ ಅಧ್ಯಾಯ ಅಪೊಸ್ತಲಕೃತ್ಯ 33ನೇ ವಚನದಲ್ಲಿ ನೋಡಬಹುದು. ಆ ರೀತಿಯಾಗಿ ಹೇಳಿದ ತಕ್ಷಣ ಈಗ ಪೇತ್ರನಿಗೆ ಒಳ್ಳೆಯ ಒಂದು ಬಿಗ್ ಪಿಕ್ಚರ್, ದೊಡ್ಡ ಚಿತ್ರ ಸಿಕ್ತು. ಮತ್ತು ಅವನು ಯೋಪದಿಂದ ಕೈಸರಕ್ಕೆ 54 ಕಿಲೋಮೀಟರ್ ಸುಮಾರು ಪ್ರಯಾಣ ಮಾಡಿ ಬಂದಿದ್ದರಿಂದ ಈಗ ಪ್ರಾರಂಭ ಮಾಡಿ ಮಾತಾಡ್ತಾನೆ. 34ನೇ ವಚನದಲ್ಲಿ ಅಪೊಸ್ತಲಕೃತ್ಯ 10ನೇ ಅಧ್ಯಾಯದಲ್ಲಿ, ದೇವರು ಪಕ್ಷಪಾತಿ ಇಲ್ಲವೆಂದು ಈಗ ನನಗೆ ಮನದಟ್ಟಾಗಿದೆ. ನನಗೆ ಗೊತ್ತಾಯ್ತು ಈಗ. ಯಾಕಂದರೆ ಇವನು ಅಶುದ್ಧವಾದದ್ದನ್ನು ನಿಷಿದ್ಧವಾದದ್ದನ್ನು ನಾನು ಎಂದೂ ತಿಂದವನಲ್ಲ ಅಂತ ಹೇಳಿದಾಗ ನನಗೆ ಯಹೂದ್ಯರಲ್ಲದವರ ಜೊತೆಯಲ್ಲಿ ಸಂಪರ್ಕ ಇಲ್ಲ ಅನ್ನುವಂಥದ್ದು. ಆದರೆ ಈಗ ದೇವರು ಪಕ್ಷಪಾತಿ ಅಲ್ಲ, ಬರೀ ಯಹೂದ್ಯರಿಗೆ ದೇವರಲ್ಲ, ಯಹೂದ್ಯರಲ್ಲದವರಿಗೂ ಕೂಡ ಆತನ ದೇವರು ಅವರನ್ನು ಪ್ರೀತಿಸ್ತಾನೆಂಬಂಥ ಒಂದು ವಿಷಯ ಮನದಟ್ಟವಾಯಿತು ಪೇತ್ರನಿಗೆ. ಹೌದು, ಅದನ್ನು ನಾವು ನಮ್ಮ ಜೀವನಕ್ಕೂ ನಮ್ಮ ಸೇವೆಗೂ ಆ ಪಾಠವನ್ನು ಕಲಿತುಕೊಳ್ಳೋಣ. ಈಗ 8 ಆಯಿತು, ಇನ್ನೂ 8 ವಿಷಯಗಳಿದೆ. 16 ಪಾಠಗಳು ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 24ರಿಂದ 48 ವಚನಗಳಲ್ಲಿ. ಈಗ 9ನೇ ಪಾಠ ಏನಂತ ಹೇಳಿದರೆ, ದೇವರು ನೋಡ್ರಿ 35ನೇ ವಚನ ಅಪೊಸ್ತಲಕೃತ್ಯ 10:35ರಲ್ಲಿ, ದೇವರು ಪ್ರತಿಯೊಂದು ದೇಶದಲ್ಲಿಯೂ, ವಾವ್, ಇಂಡಿಯಾದಲ್ಲಿ ಕೂಡ, ನಮ್ಮ ಭಾರತದಲ್ಲಿ ಕೂಡ, ಪ್ರತಿಯೊಂದು ದೇಶದಲ್ಲಿಯೂ ತನಗೆ ಭಯಪಡುವ ಮತ್ತು ನೀತಿಯಾದದ್ದನ್ನು ಮಾಡುವ ಜನರನ್ನು ಸ್ವೀಕರಿಸ್ತಾರೆ. ಗಾಡ್ ರಿಸೀವ್ಸ್ ದ ಗಾಡ್ ಫಿಯರಿಂಗ್. ಒಂದು ವೇಳೆ ಅವರ ರಕ್ಷಣೆ ಹೊಂದದಿದ್ದರೂ ಕೂಡ ದೇವರು ಸ್ವೀಕಾರ ಮಾಡ್ತಾರೆ. ಯಾವ ರೀತಿಯಾಗಿ ಕೊರ್ನೇಲಿಯನನ್ನು ಸ್ವೀಕರಿಸಿದ ಹಾಗೆ. ಕೊರ್ನೇಲಿಯನ ಸ್ವೀಕರಿಸೋದು ಅಂದರೆ ಏನರ್ಥ? ಅವನ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ರಲ್ಲ ದೇವರು. ಇನ್ನು ಅವನ ವಿಷಯದಲ್ಲಿ ನಾವು ನೋಡುವಾಗ ಆ ಒಂದು ವಿಶ್ವಾಸಕ್ಕೆ ಬಂದಿರಲಿಲ್ಲ. ಆದರೂ ಕೂಡ ದೇವರು ಅವನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದರು, ಅವನ ದಾನ ಧರ್ಮಗಳನ್ನು ಸ್ವೀಕಾರ ಮಾಡಿದರು ಅಂತ ಸ್ಮಾರಕವಾಗಿ ಬಂತಂತ ಹೇಳ್ಬಿಟ್ಟು ಗಾಡ್ ರಿಸೀವ್ಸ್. 10ನೇದಾಗಿ ಪೇತ್ರನು ಇನ್ನೊಂದು ಮಾತನ್ನು ಹೇಳ್ತಾನೆ 36ನೇ ವಚನದಲ್ಲಿ, ಸರ್ವಸೃಷ್ಟಿಗೆ ಕರ್ತನಾಗಿರುವ ಯೇಸು ಕ್ರಿಸ್ತನು, ಅಥವಾ ಎಲ್ಲರಿಗೂ ಒಡೆಯನಾಗಿರುವ, ಎಲ್ಲದಕ್ಕೂ ಕರ್ತನಾಗಿರುವ, ಎಲ್ಲದಕ್ಕೂ ಎಲ್ಲರಿಗೂ ಒಡೆಯನಾಗಿರುವ ಯೇಸು ಕ್ರಿಸ್ತನು ಅಂತ ಹೇಳ್ಬಿಟ್ಟು ಆತನ ಮುಖಾಂತರವೇ ಸಮಾಧಾನದ ಶುಭ ಸಮಾಚಾರ ಅಂತ ಹೇಳ್ಬಿಟ್ಟು ಪೇತ್ರನು ತನ್ನ ಕ್ರಿಸ್ತನ ಬಗ್ಗೆ, ತನ್ನ ಗುರುವಿನ ಬಗ್ಗೆ
ತಾನು 3.5 ವರ್ಷ ಇದ್ದಂಥ ವ್ಯಕ್ತಿ ಬಗ್ಗೆ ಈಗ ಪರಿಚಯಿಸ್ತಾ ಇದ್ದಾನೆ. ಲಾರ್ಡ್ ಆಫ್ ಆಲ್, ಸರ್ವ ಸೃಷ್ಟಿಗೂ ಅಥವಾ ಸರ್ವರಿಗೂ ಕರ್ತನು, ಒಡೆಯನು ಎಂಬಂಥ ಒಂದು ಪಾಠ ಜೀವನಕ್ಕೂ ಸೇವೆಗೂ ಅನ್ವಯ. 11ನೇದಾಗಿ 38ನೇ ವಚನದಲ್ಲಿ ಪೇತ್ರನು ಹೇಳುವಂಥ ಒಂದು ಮಾತು, ದೇವರು ಯೇಸುವನ್ನು ಅಭಿಷೇಕಿಸಿದರ ಬಗ್ಗೆ ಮಾತಾಡ್ತಾನೆ. ಗಾಡ್ ಅನಾಯಿಂಟೆಡ್ ಜೀಸಸ್ ಆಫ್ ನ್ಯಾಸರೆತ್. ಆ ಅಭಿಷೇಕ ಇದ್ದಾಗ ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ಮತ್ತು ತನ್ನ ಸನ್ನಿಧಾನದಿಂದಲೂ ಬೇರೆ ಕಡೆಗಳಲ್ಲಿ ಆತನು ಹೋಗಿ ಒಳಿತನ್ನು ಮಾಡಿ ಪಿಶಾಚದಿಂದ ಪೀಡಿತರಾದವರನ್ನು ಗುಣಪಡಿಸ್ತಾ ಸಂಚರಿಸ್ತಾ ಇರುವಂಥ ಅಭಿಷೇಕ ಈ ಸ್ವಾಮಿಗಿತ್ತು. ಅದರಿಂದ ನಾವು ಕಲಿಯುವಂಥ ಪಾಠ, ಹೌದು, ದೇವರು ನಮಗೂ ಕೂಡ ಅಭಿಷೇಕ ಬಯಸ್ತಾನೆ, ಅಭಿಷೇಕ ನೀಡಲು ಬಯಸ್ತಾರೆ ದೇವರು. ಇದು 11ನೇ ಪಾಠ. 12ನೇದಾಗಿ ಯೇಸು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 42ನೇ ವಚನದಲ್ಲಿ ಪೇತ್ರನು ಇನ್ನೂ ಮಾತಾಡ್ತಾ ಇದ್ದಾನೆ. ಕೊರ್ನೇಲಿಯನ ಮನೆಯಲ್ಲಿರುವಂಥವರೆಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ. ಕೊರ್ನೇಲಿಯನು ಕೂಡ ಅಲ್ಲಿದ್ದಾನೆ, ಅವನ ನಂಬಿಗಸ್ತನಾದ ಸೇವಕನಿದ್ದಾನೆ. ಪೇತ್ರನ ಜೊತೆಗೆ ಯೋಪದಿಂದ ಕೈಸರಿಗೆ ಬಂದಂಥವರಿದ್ದಾರೆ, ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾಗ ಯೇಸು ಯಾರು ಅಂತ ಹೇಳಿದ್ರೆ ಆತನು ನ್ಯಾಯಾಧೀಶನು. ದೇವರು ಯೇಸುವನ್ನು ನ್ಯಾಯಾಧೀಶನನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅಪೊಸ್ತಲರ ಕೃತ್ಯ 10:42 ಪೇತ್ರನು ವಿವರಿಸಿಬಿಟ್ಟು ಆತನು ನ್ಯಾಯಾಧೀಶನೆಂದು ದೇವರಿಂದ ನೇಮಕವಾದ ಯೇಸುವೇ ಎಂದು ಸಾಕ್ಷಿ ಕೊಡಬೇಕಂತ ದೇವರು ನಮಗೆ ಕಮ್ಯಾಂಡ್ ಮಾಡಿದ್ದಾರೆ, ಆಜ್ಞಾಪಿಸಿದ್ದಾರೆ ಅಂತ ಹೇಳಿಬಿಟ್ಟು ಆಮೇಲೆ ಒಂದು ಮಾತು ಭಾಳ ಚೆನ್ನಾಗಿದೆ. ಅದು 43ನೇ ವಚನ, ಅಪೊಸ್ತಲರ ಕೃತ್ಯ 10:43 ಹೌದು, ಯೇಸುವಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ನಾಮದ ಮುಖಾಂತರವೇ ಪಾಪಗಳ ಕ್ಷಮೆ ಎಂಬ ಅನುಭವವನ್ನು ಹೊಂದಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ರವಾದಿಗಳು ಸಾಕ್ಷಿ ಕೊಟ್ಟಿದ್ದಾರೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಪ್ರವಾದಿಗಳು ಕೊಟ್ಟಂಥ ಸಾಕ್ಷಿಯನ್ನು ಯೇಸುವಿನ ಮುಖಾಂತರ ಪಾಪಕ್ಷಮೆ, ಯೇಸುವಿನ ಮುಖಾಂತರ ಪಾಪಕ್ಷಮೆ ಅನ್ನುವಂಥ ಒಂದು ಮಾತು. ಹಾಗಾದರೆ ಎಲ್ಲ ಪ್ರವಾದಿಗಳು ಕ್ರಿಸ್ತನ ಬಗ್ಗೆ ಸಾರಿದ್ದಾರೆ. ಇದು 13ನೇ ಪಾಠ ಜೀವನ ಮತ್ತು ಸೇವೆಗೆ. 14ನೇದಾಗಿ 14th ಲೆಸನ್ ಅಪೊಸ್ತಲರ ಕೃತ್ಯ 10:45 ಅಥವಾ 44 ಪೇತ್ರನು ಈ ಮಾತುಗಳನ್ನು ಎಲ್ಲ ಪ್ರವಾದಿಗಳು ಸಾಕ್ಷಿ ಕೊಟ್ಟಿದ್ದಾರೆ, ಆತನ ನಾಮದ ಮುಖಾಂತರವೇ ಪಾಪಕ್ಷಮೆ ಎಂಬುದಾಗಿ ಈ ಮಾತುಗಳನ್ನು ಹೇಳುತ್ತಿದ್ದಾಗಲೇ ಸಂದೇಶವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದು ಬರುವಂಥ ಅನುಭವ. ವಾವ್! ದೊಡ್ಡ ಮನೆ, ದೊಡ್ಡ ಗುಂಪು, ಕೊರ್ನೇಲಿಯನ ಜೊತೆ ಸೇವಕರು, ಕೊರ್ನೇಲಿಯನ ಕುಟುಂಬದವರು, ಎಲ್ಲರ ಮೇಲೆ, ಕೊರ್ನೇಲಿಯನ ಮೇಲೆ ಪವಿತ್ರಾತ್ಮನ ಅಭಿಷೇಕ. ಹಾಗಾದರೆ 14ನೇ ಪಾಠ ಏನಂದರೆ, ಪವಿತ್ರಾತ್ಮನ ಯಾವಾಗ ಬೇಕಾದರೂ ಮಧ್ಯ ಪ್ರವೇಶಿಸಬಹುದು. ಆ ರೀತಿಯಾದ ತಕ್ಷಣ ಏನಾಯಿತು, ಅವರು 15ನೇ ಅನುಭವ ಅಥವಾ ಪಾಠ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ದೇವರನ್ನು ಕೊಂಡಾಡಿದರು. 46ನೇ ವಚನ, ಕೊನೆಗೆ ಇಂಥವ್ರಿಗೆ ಯಾಕೆ ನಾವು ದೀಕ್ಷಾಸ್ನಾನ ಅಡ್ಡಿ ಮಾಡಬೇಕಂತ ಅವರಿಗೆ ದೀಕ್ಷಾಸ್ನಾನವನ್ನು ಕೂಡ ಕೊಟ್ಟಂಥ ವಿಷಯವನ್ನು 48ನೇ ವಚನದಲ್ಲಿ ನಾವು ನೋಡ್ತೇವೆ. ಈ ರೀತಿಯಾಗಿ ಮುಕ್ತಾಯವಾಗ್ತದೆ 10ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 16 ಪಾಠಗಳು ಜೀವನಕ್ಕೂ ಮತ್ತು ಸೇವೆಗೆ. 10ನೇ ಅಧ್ಯಾಯ ಅಪೊಸ್ತಲರ ಕೃತ್ಯವನ್ನು ನಾವು ಅಧ್ಯಯನ ಮಾಡಿ ಮುಗಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.